ಇತ್ತೀಚೆಗೆ ಜೆಫ್ರಿ ಎಪ್ಸ್ಟೀನ್ನ ಕುಖ್ಯಾತ ಫೈಲ್ಗಳಿಗೆ ಸಂಬಂಧಿಸಿದಂತೆ ಕೆಲವು ಸ್ಫೋಟಕ ಸುದ್ದಿಗಳು ಬಂದಿವೆ. ಅದರಲ್ಲಿ ಭಾರತದ ಕೆಲವು ಪ್ರಮುಖ ಹೆಸರುಗಳು ಕೇಳಿಬಂದಿವೆ. ಹಾಗಿದ್ರೆ ಈ ಎಲ್ಲ ಗದ್ದಲದ ನಡುವೆ ಆ ದಾಖಲೆಗಳಲ್ಲಿ ನಿಜವಾಗಿ ಏನಿವೆ ಅಂತ ನೋಡೋಣ ಬನ್ನಿ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಎಲ್ಲರನ್ನೂ ಕಾಡುತ್ತಿರುವ ದೊಡ್ಡ ಪ್ರಶ್ನೆ ಅಂದ್ರೆ ಮೋದಿ, ಅಂಬಾನಿ. ಈ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಭಾರತದ ಸಂಪರ್ಕವಾದ್ರೂ ಏನು? ಮೂಲ ದಾಖಲೆಗಳು ಏನ್ ಹೇಳ್ತವೆ ಅನ್ನೋದರ ಆಧಾರದ ಮೇಲೆ ಇದನ್ನ ನಾವು ಹಂತ ಹಂತವಾಗಿ ಬಿಡಿಸಿ ನೋಡೋಣ. ನೋಡಿ, ಈ ಇಡೀ ಕಥೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಇದರ ಕೇಂದ್ರದಲ್ಲಿರುವ ವ್ಯಕ್ತಿಯ ಬಗ್ಗೆ ತಿಳ್ಕೋಬೇಕು. ಆತನೇ ಜೆಫ್ರಿ ಎಪ್ಸ್ಟೀನ್. ಆತನ ವ್ಯಕ್ತಿತ್ವವೇ ಒಂದು ದೊಡ್ಡ ವಿರೋಧಾಭಾಸ. ಈ ಸ್ಲೈಡು ಇದನ್ನೇ ಅಂದ್ರೆ ಆ ವಿರೋಧಾಭಾಸವನ್ನೇ ಸ್ಪಷ್ಟವಾಗಿ ತೋರಿಸುತ್ತೆ. ಇದು ಎಪ್ಸ್ಟೀನ್ನ ಎರಡು ಮುಖಗಳಿದ್ದ ಹಾಗೆ. ಒಂದು ಕಡೆ ಆತ ದೊಡ್ಡವರ ಜೊತೆ ಸಂಪರ್ಕವಿದ್ದ ಒಬ್ಬ ಪವರ್ ಬ್ರೋಕರ್, ಅಧ್ಯಕ್ಷರು, ಶತಕೋಟ್ಯಾಧಿಪತಿಗಳ ಸ್ನೇಹಿತ, ವಾಷಿಂಗ್ಟನ್ ಮತ್ತು ಸಿಲಿಕಾನ್ ವ್ಯಾಲಿಯಲ್ಲಿ ಪ್ರಭಾವಿ ವ್ಯಕ್ತಿ. ಆದರೆ ಇನ್ನೊಂದು ಕಡೆ ಕ್ರಿಮಿನಲ್ ಜಗತ್ತಿನ ಕರಾಳ ಸತ್ಯ, ಶಿಕ್ಷೆಗೊಳಗಾದ ಲೈಂಗಿಕ ಅಪರಾಧಿ, ಕಳ್ಳಸಾಗಣೆ ಜಾಲವನ್ನೇ ನಡೆಸ್ತಿದ್ದ ಒಬ್ಬ ಪರಭಕ್ಷಕ. ಅಂದ್ರೆ ಒಂದೇ ವ್ಯಕ್ತಿಯಲ್ಲಿ ಎರಡು ಬೇರೆ ಬೇರೆ ಪ್ರಪಂಚಗಳು. ಹಾಗಿದ್ರೆ ಇಲ್ಲಿರುವ ಅತಿ ಮುಖ್ಯವಾದ ಅಂಶ ಏನು ಗೊತ್ತಾ? 2008ರಲ್ಲಿ ಲೈಂಗಿಕ ಅಪರಾಧಗಳಿಗೆ ಶಿಕ್ಷೆ ಆದ್ಮೇಲೂ, ಅಂದ್ರೆ ಆತನ ಕ್ರಿಮಿನಲ್ ಹಿನ್ನೆಲೆ ಎಲ್ರಿಗೂ ಗೊತ್ತಿದ್ರೂ ಸಹ ಅಮೆರಿಕದಲ್ಲಿ ಪ್ರಭಾವ ಬೀರಲು, ಲಾಬಿ ಮಾಡಲು ಆತನಲ್ಲಿದ್ದ ಶಕ್ತಿ ಎಷ್ಟೊಂದು ಪ್ರಬಲವಾಗಿತ್ತಂದ್ರೆ ಜಗತ್ತಿನ ಮೂಲೆ ಮೂಲೆಯಿಂದ ಜನರು ಆತನ ಸಹಾಯವನ್ನ ಹುಡುಕೊಂಡು ಬರ್ತಾ ಇದ್ರು. ಸರಿ, ಹಾಗಾದ್ರೆ ಈಗ ಫೈಲ್ಗಳಲ್ಲಿ ಉಲ್ಲೇಖವಾಗಿರುವ ಮೊದಲ ಸ್ಪಷ್ಟ ಸಂಪರ್ಕದ ಬಗ್ಗೆ ನೋಡೋಣ. ಇದು ಈಗಿನ ಭಾರತೀಯ ಸಚಿವರೊಬ್ಬರಿಗೆ ಸಂಬಂಧಿಸಿದ್ದು. ಈ ಘಟನೆಗಳು ನಡೆದಾಗ ಅವರೊಬ್ಬ ಉನ್ನತ ಮಟ್ಟದ ರಾಜತಾಂತ್ರಿಕರಾಗಿದ್ರು. ದಾಖಲೆಗಳ ಪ್ರಕಾರ ಹರ್ದೀಪ್ ಸಿಂಗ್ ಪುರಿ ಮತ್ತು ಎಪ್ಸ್ಟೀನ್ ನಡುವೆ ಒಟ್ಟು 3 ಸಭೆಗಳು ನಡೆದಿವೆ. ಈ ಸಭೆಗಳ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಆಗ ಪುರಿಯವರು ಇಂಟರ್ನ್ಯಾಷನಲ್ ಪೀಸ್ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರಾಗಿದ್ರು ಮತ್ತು ಎಪ್ಸ್ಟೀನ್ ಆ ಸಂಸ್ಥೆಗೆ ಒಬ್ಬ ಪ್ರಮುಖ ದಾನಿಯಾಗಿದ್ದ. ಈಗ ಪುರಿ ಅವರು ಕಳಿಸಿದ ಒಂದು ಇಮೇಲ್, ಅದರಲ್ಲಿದ್ದ ಒಂದು ಪದದಿಂದಾಗಿ ಬಹಳಷ್ಟು ಗಮನ ಸೆಳೆದಿದೆ. ಆ ಇಮೇಲ್ನಲ್ಲಿ ಅವರು ಎಪ್ಸ್ಟೀನ್ನ ಖಾಸಗಿ ದ್ವೀಪವನ್ನ, ಅಂದ್ರೆ ಆತನ ಅನೇಕ ಅಪರಾಧಗಳಿಗೆ ಕುಖ್ಯಾತವಾಗಿದ್ದ ಜಾಗವನ್ನ ವಿಲಕ್ಷಣ ಅಥವಾ ಎಕ್ಸಾಟಿಕ್ ಅಂತ ಕರೆದಿದ್ದಾರೆ. ಈ ಬಗ್ಗೆ ಪುರಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವರ ಪ್ರಕಾರ ಎಪ್ಸ್ಟೀನ್ನ ಸಿಬ್ಬಂದಿಯೇ ಆ ಸ್ಥಳದ ಬಗ್ಗೆ ಆ ಪದವನ್ನ ಬಳಸಿದ್ರಿಂದ ತಾವು ಕೂಡ ಒಂದು ವೃತ್ತಿಪರ ಸೌಜನ್ಯಕ್ಕಾಗಿ ಅದನ್ನೇ ಬಳಸಿದ್ದಾಗಿ ಹೇಳಿದ್ದಾರೆ. ಜೊತೆಗೆ ತಾನು ಆ ದ್ವೀಪಕ್ಕೆ ಎಂದಿಗೂ ಭೇಟಿ ನೀಡಿಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ. ಹಾಗಿದ್ರೆ ಈ ಸಭೆಗಳ ಉದ್ದೇಶವಾದರೂ ಏನಿತ್ತು? ನೋಡಿ, ಫೈಲ್ಗಳು ಇದನ್ನ ಸ್ಪಷ್ಟವಾಗಿ ಹೇಳ್ತವೆ. ಇದು ಲಾಬಿಯಿಂಗ್ಗೆ ಸಂಬಂಧಿಸಿದ್ದು. ಇಂಟರ್ನ್ಯಾಷನಲ್ ಪೀಸ್ ಇನ್ಸ್ಟಿಟ್ಯೂಟ್ಗೆ ಫಂಡಿಂಗ್ ಜೋಗಾಡೋದು, ಭಾರತದ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮಕ್ಕೆ ಹೂಡಿಕೆದಾರರನ್ನ ಸೆಳೆಯೋದು ಮತ್ತು ಲಿಂಕ್ಡ್ ಇನ್ ಸಹಸಂಸ್ಥಾಪಕ ರೀಡ್ ಹಾಫ್ಮನ್ ಜೊತೆ ಒಂದು ಮೀಟಿಂಗ್ ಮಾಡಿಸುವುದು. ಹೀಗೆ ಎಪ್ಸ್ಟೀನ್ನ ಸಂಪರ್ಕಗಳನ್ನು ಬಳಸ್ಕೊಳ್ಳುವುದೇ ಮುಖ್ಯ ಗುರಿಯಾಗಿತ್ತು. ಸರಿ, ಈಗ ಎರಡನೇ ಸಂಪರ್ಕದ ಕಡೆಗೆ ಬರೋಣ. ಇದು ಸ್ವಲ್ಪ ಹೆಚ್ಚು ಸಂಕೀರ್ಣವಾಗಿದೆ. ಇದರಲ್ಲಿ ಉದ್ಯಮಿ ಅನಿಲ್ ಅಂಬಾನಿ ಮತ್ತು ಟ್ರಂಪ್ ಆಡಳಿತದ ಜೊತೆ ಪ್ರಭಾವ ಬೀರಲು ಅವರು ನಡೆಸಿದ ಪ್ರಯತ್ನಗಳ ಬಗ್ಗೆ ಇದೆ. ಈ ಸಂದೇಶವನ್ನ ನೋಡಿ. ಇದರಲ್ಲಿ ಅನಿಲ್ ಅಂಬಾನಿ ಒಬ್ಬ ಖಾಸಗಿ ವ್ಯಕ್ತಿಯಾದ ಎಪ್ಸ್ಟೀನ್ಗೆ ಶ್ವೇತಭವನದ ಜೊತೆ ಹೇಗೆ ವ್ಯವಹರಿಸಬೇಕು ಅಂತ ನೇರವಾಗಿ ಮಾರ್ಗದರ್ಶನ ಕೇಳ್ತಿದ್ದಾರೆ. ಅದು ಯಾವುದೋ ಸಣ್ಣ ವಿಷಯಕ್ಕಲ್ಲ, ಬದಲಾಗಿ ಭಾರತ-ಅಮೆರಿಕ ಸಂಬಂಧ ಮತ್ತು ರಕ್ಷಣಾ ಸಹಕಾರದಂತಹ ಉನ್ನತ ಮಟ್ಟದ ಸರ್ಕಾರಿ ವಿಷಯಗಳ ಬಗ್ಗೆ. ಇದು ಅವರಿಬ್ಬರ ಸಂಬಂಧ ಎಷ್ಟೊಂದು ವ್ಯವಹಾರಿಕವಾಗಿತ್ತು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಶ್ವೇತಭವನದ ಜೊತೆ ಸಹಾಯ ಬೇಕು ಅಂತ ಅಂಬಾನಿ ಕೇಳಿದಾಗ ಎಪ್ಸ್ಟೀನ್ನ ಉತ್ತರ ನೇರವಾಗಿತ್ತು, ಟಿಟ್ ಫಾರ್ ಟ್ಯಾಟ್, ಅಂದ್ರೆ ಒಂದು ಕೈಲಿ ಕೊಡು ಇನ್ನೊಂದು ಕೈಲಿ ತಗೋ ಅನ್ನೋ ಹಾಗೆ. ಎಪ್ಸ್ಟೀನ್ ಲಾಬಿಗಾರನಾಗಿ ಕೆಲಸ ಮಾಡಿದ್ದಕ್ಕೆ ಪ್ರತಿಯಾಗಿ ಅಂಬಾನಿ ಭಾರತೀಯ ಮಾರುಕಟ್ಟೆಯಲ್ಲಿ ಅವಕಾಶ ಮಾಡಿಕೊಡುವ ಆಫರ್ ನೀಡಿದ್ರು. ನಿಮ್ಗೆ ಯಾವುದು ಸರಿಹೊಂದುತ್ತದೆಯೋ ಅದು ಅಂತಾನೂ ಹೇಳಿದ್ರು. ಈಗ ನಾವು ಈ ಇಡೀ ಕಥೆಯ ಅತ್ಯಂತ ಸ್ಫೋಟಕ ಭಾಗಕ್ಕೆ ಬಂದು ತಲುಪಿದ್ದೇವೆ. ಅದುವೇ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹೆಸರಿನ ಉಲ್ಲೇಖ. ನೋಡಿ, ಅನಿಲ್ ಅಂಬಾನಿಯನ್ನ ಭೇಟಿಯಾಗುವುದಕ್ಕೆ 3 ದಿನಗಳ ಮೊದಲು ಎಪ್ಸ್ಟೀನ್ ಟ್ರಂಪ್ ಅವರ ಪ್ರಮುಖ ಸಲಹೆಗಾರರಾಗಿದ್ದ ಸ್ಟೀವ್ ಬ್ಯಾನನ್ಗೆ ಒಂದು ಮೆಸೇಜ್ ಕಳಿಸ್ತಾನೆ. ಅದರಲ್ಲಿ ಪ್ರಧಾನಿ ಮೋದಿ ಅವರೇ ತನ್ನನ್ನು ಭೇಟಿಯಾಗಲು ಒಬ್ಬರನ್ನು ಕಳಿಸ್ತಿದ್ದಾರೆ ಅಂತ ಹೇಳ್ಕೊಳ್ತಾನೆ. ಆಮೇಲೆ ಅನಿಲ್ ಅಂಬಾನಿ ಜೊತೆಗಿನ ಸಭೆ ಮುಗಿದ ನಂತರ ಇಲ್ಲಿ ಸ್ಪಷ್ಟವಾಗಿರಬೇಕು, ಅಂಬಾನಿ ಒಬ್ಬ ಖಾಸಗಿ ಉದ್ಯಮಿ, ಯಾವುದೇ ಸರ್ಕಾರಿ ಹುದ್ದೆಯಲ್ಲಿಲ್ಲ. ಎಪ್ಸ್ಟೀನ್ ಮತ್ತೆ ಬ್ಯಾನನ್ಗೆ ಮೆಸೇಜ್ ಮಾಡಿ ಅದನ್ನ ನಿಜವಾಗಿಯೂ ಆಸಕ್ತಿಕರವಾದ ಮೋದಿ ಸಭೆ ಅಂತ ಬಿಂಬಿಸ್ತಾನೆ. ಅಂದ್ರೆ ತನ್ನ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳಲು ಆತ ಪ್ರಧಾನಿಯ ಹೆಸರನ್ನ ಬಳಸ್ಕೊಳ್ತಿದ್ದಾನೆ. ಹಾಗಾದ್ರೆ ಈ ಘಟನೆಗಳ ಸರಪಳಿಯನ್ನ ಒಮ್ಮೆ ನೋಡೋಣ. ಮೊದಲನೇ ಹಂತ,
ಎಪ್ಸ್ಟೀನ್ ತಾನು ಪ್ರಧಾನಿ ಮೋದಿಯವರ ದೂತರನ್ನು ಭೇಟಿಯಾಗುತ್ತಿದ್ದೇನೆ ಅಂತ ಬ್ಯಾನನ್ಗೆ ಹೇಳ್ಕೊಡ್ತಾನೆ. ಎರಡನೇ ಹಂತ, ವಾಸ್ತವದಲ್ಲಿ ಆತ ಭೇಟಿಯಾಗಿದ್ದು ಖಾಸಗಿ ವ್ಯಕ್ತಿಯಾದ ಅನಿಲ್ ಅಂಬಾನಿಯನ್ನ. ಮತ್ತು ಮೂರನೇ ಹಂತ, ಎಪ್ಸ್ಟೀನ್ ತನ್ನ ಪ್ರಭಾವ ಹೆಚ್ಚಿಸಿಕೊಳ್ಳಲು ಈ ಖಾಸಗಿ ಸಭೆಯನ್ನೇ ಮೋದಿ ಸಭೆಯಂತ ಬ್ಯಾನನ್ಗೆ ಬಿಂಬಿಸ್ತಾನೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ, ಎಪ್ಸ್ಟೀನ್ ಈ ರೀತಿ ಬಿಂಬಿಸಿದ್ದನ್ನ ಫೈಲ್ಗಳು ತೋರಿಸುತ್ತವೆ, ಆದರೆ ಅಂಬಾನಿ ನಿಜವಾಗಿಯೂ ಅಧಿಕೃತ ಪ್ರತಿನಿಧಿಯಾಗಿದ್ರು ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಸರಿ, ಈಗ ಈ ಎಲ್ಲಾ ಮಾಹಿತಿಯನ್ನ ಒಟ್ಟಿಗೆ ಸೇರಿಸಿ ನೋಡೋಣ. ದಿನದ ಕೊನೆಗೆ ಈ ಸಂಪರ್ಕಗಳ ನಿಜವಾದ ಅರ್ಥವಾದ್ರೂ ಏನು? ಹಾಗಿದ್ರೆ ಫೈಲ್ಗಳು ನಿಜವಾಗಿ ಏನ್ ತೋರಿಸ್ತವೆ ಅಂದ್ರೆ, ಈ ಸಂಪರ್ಕಗಳೆಲ್ಲವೂ ಅಮೆರಿಕದಲ್ಲಿ ಕಾರ್ಪೊರೇಟ್ ಮತ್ತು ರಾಜತಾಂತ್ರಿಕ ಲಾಬಿಗೆ ಸಂಬಂಧಿಸಿದ್ದವು. ಟ್ರಂಪ್ ಆಡಳಿತದಲ್ಲಿ ರಾಜಕೀಯ ಮತ್ತು ವ್ಯಾವಹಾರಿಕ ಪ್ರವೇಶ ಪಡೆಯುವುದೇ ಇದರ ಮುಖ್ಯ ಗುರಿಯಾಗಿತ್ತು. ಅತ್ಯಂತ ಮುಖ್ಯವಾಗಿ, ಎಪ್ಸ್ಟೀನ್ನ ಲೈಂಗಿಕ ಅಪರಾಧಗಳಲ್ಲಿ ಇವರ ಪಾಲ್ಗೊಳ್ಳುವಿಕೆ ಬಗ್ಗೆ ಎಲ್ಲಿಯೂ ಯಾವುದೇ ಉಲ್ಲೇಖವಿಲ್ಲ. ಇದೇನ್ ತೋರಿಸುತ್ತೆ ಅಂದ್ರೆ, ನೈತಿಕವಾಗಿ ಕಳಂಕಿತನಾಗಿದ್ರೂ ತುಂಬಾ ಪ್ರಭಾವಶಾಲಿಯಾಗಿದ್ದ ಒಬ್ಬ ವ್ಯಕ್ತಿಯನ್ನ ತಮ್ಮ ವ್ಯೂಹಾತ್ಮಕ ಹಿತಾಸಕ್ತಿಗಳಿಗಾಗಿ ಬಳಸ್ಕೊಳ್ಳಲಾಗಿದೆ ಅನ್ನೋದನ್ನ. ಮತ್ತೊಂದು ಪ್ರಮುಖ ವಿಷಯವನ್ನು ನಾವು ಮರಿಬಾರ್ದು. ಇದೆಲ್ಲ ನಡೆದಿದ್ದು ಎಪ್ಸ್ಟೀನ್ಗೆ 2008ರಲ್ಲಿ ಶಿಕ್ಷೆ ಆದ ಹಲವು ವರ್ಷಗಳ ನಂತರ. ಅಂದ್ರೆ ಈ ಎಲ್ಲ ಸಂವಾದಗಳು ನಡೆದಾಗ ಆತ ಒಬ್ಬ ನೋಂದಾಯಿತ ಲೈಂಗಿಕ ಅಪರಾಧಿ ಅನ್ನೋದು ಜಗತ್ತಿಗೆ ತಿಳಿದಿತ್ತು. ಇದು ಯಾವುದೇ ರಹಸ್ಯವಾಗಿರಲಿಲ್ಲ. ಇದೆಲ್ಲವೂ ನಮ್ಮುಂದೆ ಒಂದು ಮೂಲಭೂತ ಪ್ರಶ್ನೆಯನ್ನ ಇಡುತ್ತೆ. ಇದು ಕೇವಲ ಈ ಪ್ರಕರಣಕ್ಕೆ ಸೀಮಿತವಾದುದಲ್ಲ, ಬದಲಾಗಿ ಜಾಗತಿಕ ಮಟ್ಟದಲ್ಲಿ ಅಧಿಕಾರ ಮತ್ತು ಪ್ರಭಾವದ ಬಗ್ಗೆ ಇರೋ ಪ್ರಶ್ನೆ. ಅಧಿಕಾರವನ್ನ ಬೆನ್ನಟ್ಟುವಾಗ ವ್ಯಾವಹಾರಿಕತೆ ಮತ್ತು ನೈತಿಕ ತತ್ವಗಳ ನಡುವಿನ ಗೆರೆಯನ್ನ ಎಲ್ಲಿ ಎಳೆಬೇಕು?